ಬೆಂಗಳೂರಿನಲ್ಲಿ ಚಿರತೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಅಂತ ಅಂದ್ರೆ ನೈಸ್ ರೋಡ್ ಬಳಿ. ಮುಂಚೆ ಎಲ್ಲ ನೈಸ್ ರೋಡ್ ಆಗ್ತಿದ್ರು, ಈಗ ಅದು ಬೆಂಗಳೂರು ಅಲ್ಲಿ ತನಕ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಅಲ್ಲಿ ಬೆಳ್ಕೊಂಡು ಅದನ್ನು ದಾಟಿ ಹೋಗಿದೆ, ಹಾಗಾಗಿ ಅದಕ್ಕೆ ಬೆಂಗಳೂರೇ. ಸೊ ನೈಸ್ ರಸ್ತೆಯ ಸಮೀಪ ಆ ಚಿರತೆಗಾಗಿ ಹುಡುಕಾಟ ಜೋರಾಗಿ ನಡೀತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಇದೇ ಚಿರತೆ ಅದು ಓಡಾಡಿರುವಂತಹ ದೃಶ್ಯ ನೀವಲ್ಲಿ ನೋಡ್ತಾ ಇದ್ದೀರಾ. ನೈಸ್ ರೋಡ್ ಸಮೀಪ ಇದು ಮತ್ತೆ ಕಾಣಿಸ್ಕೊಳ್ತಾ ಇದೆಯಂತೆ. ಅಂದರೆ ನೈಸ್ ರೋಡ್ ಅಂದರೆ ಎಲ್ಲಿ, ಯಾವ ನೈಸ್ ರೋಡು? ಮಾಗಡಿ ರೋಡ್ ಮುಖ್ಯ ರಸ್ತೆಯಲ್ಲಿ, ಅಂದರೆ ಈ ಬ್ಯಾಡ್ರಳ್ಳಿ ಅಂತ ಅಲ್ಲೊಂದು ಪ್ರದೇಶ ಬರುತ್ತಲ್ಲ, ಆ ಬ್ಯಾಡ್ರಳ್ಳಿ ಹತ್ರ ಭಾರತ್ ನಗರ ಅಂತ ಒಂದು ಲೇಔಟ್ ಇದೆ. ಆ ಭಾರತ್ ನಗರ ಲೇಔಟಲ್ಲಿ ಈ ಚಿರತೆ ಕಾಣಿಸ್ಕೊಂಡಿರೋದಂತೆ. 2ನೇ ಹಂತದಲ್ಲಿ ಕ್ಷಿಪ್ರ ಗಣಪತಿ ದೇಗುಲದ ಬಳಿ ಈ ಚಿರತೆ ಕಾಣಿಸ್ಕೊಂಡಿದೆ. CC ಕ್ಯಾಮ್ರಾದಲ್ಲಿ ಚಿರತೆ ಓಡಾಟ ದೃಶ್ಯ ಇದೀಗ ಸೆರೆಯಾಗಿದೆ. ಹಾಗಾಗಿ ಈಗ ಚಿರತೆ ಸೆರೆ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿವಾಸಿಗಳೆಲ್ಲ ಭಾಳ ಆಕ್ರೋಶ ವ್ಯಕ್ತಪಡಿಸೋಕೆ ಶುರು ಮಾಡಿದ್ರು. ಹಾಗಾಗಿ ಅರಣ್ಯ ಇಲಾಖೆ ಭಾಳ ದೊಡ್ಡ ಬಲೆಗಳೊಂದಿಗೆ ಈಗ ಫೀಲ್ಡ್ಗಿಳಿದಿದೆ. ವಿಚಾರ ಅಂತಂದರೆ ನೈಸ್ ರೋಡ್ ಸುತ್ತಮುತ್ತ ಎಲ್ಲ ಕಾಡು ಪ್ರದೇಶಗಳೇ. ಇದು ಕೂಡ ಅಷ್ಟೇ, ಭಾಳ ಕಾಡು ಪ್ರದೇಶನೇ. ನಿಮಗೆ ನೈಸ್ ರೋಡು ಅಲ್ಲಿಂದ ಹಿಡಿದು ಈ ಕಡೆ RR ನಗರ ಏನು ತುರುಬ್ರಳ್ಳಿ ಫಾರೆಸ್ಟ್ ತನಕನೂ ಕೂಡ ಅಲ್ಲೆಲ್ಲ ಚಿರತೆಗಳು ಓಡಾಡುವಂಥದ್ದು ಹಿಂದೆ ಎಲ್ಲ ಸರ್ವೇ ಸಾಮಾನ್ಯ. ಈಗಲೂ ನೀವು ನೈಸ್ ರೋಡಲ್ಲಿ ಹೋದರೆ ನಿಮ್ಗೆ 25 ಸೈನ್ ಬೋರ್ಡ್ಸ್ ಹಾಕಿದ್ದಾರೆ. ಚಿರತೆ ಓಡಾಡ್ತವೆ, ಹುಷಾರಾಗಿ ಓಡಾಡಿ, ನಿಧಾನಕ್ಕೆ ಓಡಾಡಿ, ಚಿರತೆಗೆಲ್ಲ ಅಟ್ಯಾಕ್ ಅಂದರೆ ಅವುಗಳ ಮೇಲೆ ಗಾಡಿ ಹತ್ಸ್ಬೇಡಿ, ಈ ಥರ ಎಲ್ಲ. ಹಾಗಾಗಿ ಅವೆಲ್ಲ ಚಿರತೆ ಓಡಾಡೋ ಜಾಗನೇ. ಬಟ್ ಸ್ಥಳೀಯರಿಗೆ ಅಲ್ಲೊಂದು ಆತಂಕ ಇದೆ. ಫಸ್ಟ್ ಪಾರ್ಕಿಗೆ ಹೋಗಿದೆ, ವಾಪಸ್ ಬೆಳಗ್ಗೆ ಒಂದು 5 ಗಂಟೆಯಿಂದ 6 ಗಂಟೆ ಸುಮಾರಿಗೆ ಕಾಣಿಸ್ಕೊಂಡಿದೆ. ಫಸ್ಟ್ ಪಾರ್ಕಿಗೆ ಹೋಗಿದೆ, ವಾಪಸ್ ಮನೆ ಹತ್ರ ಹೋಗಿದೆ, ಮತ್ತೆ ಪಾರ್ಕ್ ಹತ್ರ ವಾಪಸ್ ಹೋಗಿದೆ. ಇದು ಒಂದು 10 ವರ್ಷದಿಂದ ನಾವು ಏರಿಯಾದಲ್ಲಿ ಇದೀವಿ, ಬಟ್ ಯಾವತ್ತು ಇದು ಮುಂಚೆ ಬಂದೇ ಇರಲಿಲ್ಲ ಈ ಕಡೆ. ಬಿಕಾಸ್ ಯಾಕಂದ್ರೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ರಿಗೂ ಆತಂಕ ಇದೆ, ಬಹಳ ಆತಂಕ ಇದೆ. ಯಾಕಂದ್ರೆ ಇಲ್ಲಿ ನೀವೇ ನೋಡ್ಬೋದು, ಇದು 1000 ಜನದ ಮೇಲೆ ಓಡಾಡ್ತಾರೆ ಈ ರೋಡಲ್ಲಿ. ಇಲ್ಲಿ ಹಾಸ್ಪಿಟಲ್ಸ್, ಸ್ಕೂಲ್ಸ್ ಇದೆ, ಆಮೇಲೆ ಸುತ್ತ ಮನೆಗಳಿದೆ ಅಲ್ಲೊಂದು ಇದು. ಹಂಗಾಗಿ ನಮ್ಗೆ ಆತಂಕ ಇದೆ, ಬಹಳ ಆತಂಕ ಇದೆ. ನಮ್ದು ಅಸೋಸಿಯೇಷನ್ ಇದೆ, ಒಂದು 500-600 ಜನ ಮೆಂಬರ್ಸ್ ಇದ್ದಾರೆ. ಸೊ ಎಲ್ಲಾ ಮನೆಗಳಿಗೂ ನಾವು ಮುಟ್ಸಿದೀವಿ. ಆಮೇಲೆ ಇವತ್ತು ಬೆಳಗ್ಗೆ ಒಂದು ಆಟೋಲ್ ಅನೌನ್ಸ್ ಕೂಡ ಮಾಡಿದ್ವಿ. ಹೆದರಿಕೆ ಆಗ್ತಿದೆ, ಪಟಾಕಿ ಎಲ್ಲ ಹೊಡಿತಿದ್ದಾರೆ, ಬಟ್ ಎಲ್ಲೂ ಇನ್ನೂ ಕಾಣಿಸ್ಕೊಂಡಿಲ್ಲ. ಅದು ಇನ್ನೂ ಕಾಣಿಸ್ಕೊಂಡಿರೋದ್ರಿಂದ ಪಟಾಕಿ ಎಲ್ಲ ಹೊಡಿತಿರ್ಬೇಕಾದ್ರೆ ಸೊ ಹೋಪ್ಫುಲಿ ಇವತ್ತು ಈವ್ನಿಂಗ್ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನಮಗೂ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಲೋಕಲೈಟ್ಸ್ ಹೇಳ್ದಂಗೆ ಇಲ್ಲಿ ಫಸ್ಟ್ ಟೈಮ್ ಕಾಣಿಸ್ತಿದೆ ಅಂತ ಹೇಳ್ತವ್ರೆ. ಮೊದಲು ಯಾವುದು ಪ್ರಕರಣ ನಮ್ಗೇನು ನಮ್ಮ ರೇಂಜ್ಗೇನು ಬಂದಿಲ್ಲ. ನೆಕ್ಸ್ಟ್ ಒಂದು 15ರಿಂದ 20 ಜನ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಂದು ಬೋನು ಒಂದಿದೆ, ಮತ್ತೆ ಇಲ್ಲ ಇನ್ನೇ ಇಟ್ಟಿಲ್ಲ. ಅದು ಅಲ್ಲ, ಲೊಕೇಶನ್ ನೋಡ್ತಾ ಇದ್ದೀವಿ, ಬಲೆ ತಂದಿದ್ದೀವಿ. ಏನಾದ್ರು ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. 3:45 ಸುಮಾರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬ್ಯಾಡ್ರಳ್ಳಿಯ ಭಾರತ ನಗರದ 2ನೇ ಹಂತದಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂಥದ್ದು. ಸದ್ಯ ನಾನೀಗ ಆ ಒಂದು ಸ್ಥಳದಲ್ಲಿದ್ದೀನಿ, ದೃಶ್ಯಗಳನ್ನು ನಾನು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಿಂದ ಬೆಳಗ್ಗೆ 3:45 ಸುಮಾರಿಗೆ ಚಿರತೆ ಈ ಫೆನ್ಸಿಂಗನ್ನು ಆರಿಕೊಂಡು ಈ ರಸ್ತೆ ಏನಿದೆ, ಈ ರಸ್ತೆಯನ್ನು ದಾಟಿಕೊಂಡು ಪಕ್ಕದಲ್ಲೇ ಇರುವಂತಹ ಮತ್ತೊಂದು ಖಾಲಿ ಜಾಗಕ್ಕೆ ಚಿರತೆ ಎಂಟ್ರಿ ಕೊಟ್ಟಿದೆ. ಅಂದರೆ ಚಿರತೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ 3 ಗಂಟೆ 45 ನಿಮಿಷ ಆಗಿತ್ತು. ಅದಾದ ನಂತರದಲ್ಲಿ 4 ಗಂಟೆ 15 ನಿಮಿಷದವರೆಗೂ ಕೂಡ ಚಿರತೆ ಇಲ್ಲ. ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಈ ಒಂದು ಜಾಗದಲ್ಲಿ ಚಿರತೆ ಓಡಾಡಿದ ನಂತರದಲ್ಲಿ ರಸ್ತೆಯ ಮೂಲಕವಾಗಿ ಮತ್ತೆ ಚಿರತೆ ಆ ಒಂದು ಏನು ಎಲ್ಲಿಂದ ಬಂದಿತ್ತು ಚಿರತೆ, ಅಲ್ಲಿಂದಲೇ ಮತ್ತೆ ಅಲ್ಲಿಗೆ ಚಿರತೆ ಹೋಗಿರುವಂಥದ್ದು. ಇದನ್ನು ಸ್ಥಳೀಯ ನಿವಾಸಿ ಪ್ರದೀಪ್ ಅವರು ಬೆಳಗ್ಗೆ ನೋಡಿದ ನಂತರದಲ್ಲಿ ಪಕ್ಕದಲ್ಲೇ ಏನೊಂದು ಮನೆ ಕಾಣಿಸ್ತಾ ಇದೆ, ಆ ಒಂದು ಮನೆಯಲ್ಲಿದ್ದಂತಹ CCTV ಕ್ಯಾಮ್ರಾಗಳಲ್ಲೂ ಕೂಡ ಈ ಒಂದು ಚಿರತೆ ಚಲನವಲನ ಸೆರೆಯಾಗಿರುವಂಥದ್ದು. ಅಂದರೆ ನನಗೇನು ತೋರಿಸ್ತಾ ಇದ್ದೀನಿ, ಈ ಒಂದು ಮನೆಯಲ್ಲಿರುವಂತಹ ಅಲ್ಲಿ ಏನು CC ಕ್ಯಾಮ್ರಾ ಇದೆ, ಆ ಒಂದು CC ಕ್ಯಾಮ್ರಾದಲ್ಲಿ ಈ ಒಂದು ಚಿರತೆ ಓಡಾಡಿದಂತಹ ದೃಶ್ಯಾವಳಿಗಳು ಈಗಾಗಲೇ ಕೂಡ ಸೆರೆಯಾಗಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ಖುದ್ದು ಪ್ರತ್ಯಕ್ಷದರ್ಶಿಯಾಗಿರುವಂಥ ಪ್ರದೀಪ್ ಅವರ ನಮ್ಮ ಜೊತೆಲಿದ್ದಾರೆ. ಪ್ರದೀಪ್ ಅವರ, ಬೆಳಗ್ಗೆ ಎಷ್ಟೊತ್ತಿಗೆ ತಾವು ನೋಡಿದ್ದು, ತಾವು ಎಲ್ಲಿಗೆ ಹೋಗ್ತಾ ಇದ್ರಿ ಆ ಸಂದರ್ಭದಲ್ಲಿ ಅಂತ? ಸರ್, ಸುಮಾರು 3:50 ಬೆಳಗಿನ ಜಾವ ನೋಡಿದ್ದು. ನಾನು ದಿನ ಇದೇ ರೋಡಲ್ಲಿ ಕೆಲಸಕ್ಕೆ ಹೋಗೋದು, ಹಂಗಾಗಿ 3:50 ನೋಡಿದೆ. ನನಗೆ ಒಂದು 10 ಅಡಿ ಅಷ್ಟೇ ದೂರದಲ್ಲಿ ಫೆನ್ಸಿಂದ ಎಗರ್ತು. ಇದೇ ನಾಯಿ ಇಷ್ಟು ಮೇಲೆ ಎಗರುತ್ತಾ ಅಂತ ನೋಡೋ ಅಷ್ಟರೊಳಗೆ ಮಧ್ಯದ ರೋಡಿಗೆ ಬಂತು. ಆವಾಗ ನನಗೆ ಕನ್ಫರ್ಮ್ ಆಯಿತು ನಾನು ಚಿರತೆನೇ ನೋಡ್ತಾ ಇರೋದು ಅಂತ. ಆಮೇಲೆ ನನ್ನ ಕಾರ್ ಅಡ್ಡ ಇತ್ತು, ಒಂದು ಕಾರ್ ಅಡ್ಡಕ್ಕೆ ಬಂದೆ. ಅದು ಯಾವ ಕಡೆ ಹೋಗುತ್ತೆ ಅಥವಾ ವಾಪಸ್ ಹೋಗುತ್ತಾ ನೋಡೋಣ ಅಂತ ಅದು ಈ ಕಡೆ ಖಾಲಿ ಜಾಗಕ್ಕೆ ಹೋಯ್ತು. ಖಾಲಿ ಜಾಗಕ್ಕೆ ಹೋಗಿದ ತಕ್ಷಣ ನನ್ನ ಕಡೆಗೆ ತಿರುಗಿ ನೋಡ್ತು. ಈ ಒಂದು ಚಿರತೆ ಚಲನವಲನ ಏನು CC ಕ್ಯಾಮ್ರಾದಲ್ಲಿ ಸೆರೆ ಆಗಿತ್ತು, ಆ ಒಂದು ಮನೆಯ ಮಾಲೀಕರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಾವು ಎಷ್ಟೊತ್ತಿಗೆ ಈ ಒಂದು CC ಕ್ಯಾಮ್ರಾಗಳನ್ನು ಚೆಕ್ ಮಾಡಿದ್ರಿ ಸರ್? 6 ಗಂಟೆಗೆ ನಮ್ಮ ಸ್ನೇಹಿತರಾದ ಪ್ರದೀಪ್ ಅವರು ಬಂದು ನಮಗೆ ದುಡ್ಡು ತರ್ತಾರೆ. ಅವ್ರ ಜೊತೆ ಮಂಜುನವ್ರು ಒಬ್ಬರು ಬಂದಿರ್ತಾರೆ.
ಸೊ ನಾವು ಫುಟೇಜ್ ಚೆಕ್ ಮಾಡಬೇಕಾದ್ರೆ ನಮ್ಮ ಮಕ್ಕಳಿಗೆಲ್ಲ ಎಬ್ಬರಿಸ್ಬಿಟ್ಟು ಚೆಕ್ ಮಾಡ್ಬೇಕಾದ್ರೆ ಅದು 4 ಗಂಟೆಗೆ ಬಂದಿ ಅಂತ ಗೊತ್ತಾಯಿತು. ಸೊ ಈ ಕಡೆ ಫೆನ್ಸಿಂಗು ಎಗರೋದು ಹಂಗೂ ಡೌಟ್ ಇತ್ತು ನಮಗೆ, ನಾಯಿ ಸ್ಟ್ರೈಟ್ ಎಗರಲ್ಲ ಅಂದ್ಬಿಟ್ಟು ಅವಾಗ ಅದು ಕ್ಲಿಯರ್ ಚೆಕ್ ಮಾಡಿದಾಗ ಗೊತ್ತಾಯಿತು ಚಿರತೆನೇ ಇದು ಅಂತ. ಸೊ ಆ ಕಡೆ ಹೋಯ್ತು, ಈ ಫೆನ್ಸಿಂಗ್ ಎಗರ್ಬಿಟ್ಟು ಈ ಕಡೆ ಗಿಡದಿಂದ ಆ ಕಡೆಯಿಂದ ಬತ್ತೋ ಇಲ್ಲೋ ಮತ್ತೆ ಆ ಕಡೆ ಮುಂದಕ್ಕೆ ಹೋಯ್ತು ಅಂತ ಒಂದು ಅರ್ಧ ಗಂಟೆ ರಿವೈಂಡ್ ಮಾಡಿ ನೋಡ್ಬೇಕು, ಮತ್ತೆ ರಿಟರ್ನ್ ಬಂತು ಮತ್ತೆ ಈ ಪೊದೆಗೆ ಹೋಗಿದೆ. ಪೊದೆಯಿಂದ ಹೊರಭಾಗಕ್ಕೆ ಬಂದ ನಂತರದಲ್ಲಿ ತಮ್ಮ ಮನೆಯ ಆ ಪಕ್ಕದಲ್ಲಿ ಇರುವಂತಹ ಖಾಲಿ ಸೈಟಲ್ಲೇ ಓಡಾಡಿರುವಂಥದ್ದು ತಮಗೆ ಹೇಗಿದೆ ಸರ್ ಈಗ ಆತಂಕ? ಅಂದ್ರೆ ಭಯ ಆಗ್ತಾ ಇದೆ, ಅದು ಹಿಡಿತಂತ ಗೊತ್ತಾದ್ರು ಭಯನೇ ಇದು, ಭಯನೇ. ಮತ್ತೆ ಇಲ್ಲಿ ನಮ್ಗೆ 5 ಗಂಟೆಗೆ ಹಾಲು ಹಾಕಿ ಬರ್ತದೆ, ನಾವು ಹಾಲು ತರಕ್ಕೆ ಹೋಗ್ತೀವಿ ಮತ್ತೆ ವಾಕಿಂಗ್ ಹೋಗ್ತೀವಿ. ಈಗ ಹೆಂಗ ಮನೆ ಈಚೆ ಬರೋದಂಗೆ ಆಗ್ಬಿಟ್ಟಿದೆ. ಅದು ನಮ್ದು ಕಾಂಪೌಂಡ್ ಹೈಟ್ ಕಮ್ಮಿ ಇದೆ, ಒಳಕ್ಕೆ ಎಗರು ಬರ್ಲೂಬೋದು, ಹೇಳೋಕ್ಕಾಗೋದಿಲ್ಲ. ಸೊ ಅದರಿಂದ ಆದಷ್ಟು ಬೇಗ ಇದನ್ನ ಕ್ಲೀನ್ ಮಾಡಿ ಬೋನಿಗಿನ ಇಟ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿಡಿದ್ರೆ ಅಂಥವ್ರಿಗೆ ಯಾರಿಗೂ ಇಲ್ಲಿ ಬಡಾವಣೆ ನೆಮ್ಮದಿ ಇಲ್ಲ. ಯಾಕೆ ತುಂಬ ಇದು ಮುಂದುವರೆದ ಬಡಾವಣೆ, ಇದು ಒಳ್ಳೊಳ್ಳೆ ಅಫಿಷಿಯಲ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಈ ರೋಡಾಗೆಲ್ಲ ಭಾಳ ಇದು ಅದರಲ್ಲೂ ಇದು 60 ಫೀಟ್ ರೋಡ್ ಅಂತ ಪ್ರತಿ ದಿನ ಜನ ಮತ್ತು ಓಡೋಕ್ಕೆ, ಮಕ್ಕಳು ಸ್ಕೂಲಿಗೆ ಬಿಡೋಕ್ಕೆ, ಟ್ಯೂಷನಿಗೆ ಬಿಡೋಕ್ಕೆ, ಸಂಜೆ ಮತ್ತು ಬೆಳಗ್ಗೆ ಕಾಣಿಸ್ಕೊತೀವಿ. ಬೆಳಿಗ್ಗೆ ಹಗಲೊತ್ತೆ ಕಾಣಿಸ್ತೀವಿ 9 ಗಂಟೆದಲ್ಲಿ. ಮೂಲೆಲ್ಲ ಯಾರು ಮಕ್ಕಳು ಸ್ಕೂಲ್ ಬಿಡೋಕೆ ನೋಡಿದ್ದಾರೆ. ಸೊ ಆದಷ್ಟು ಬೇಗ ಮನವಿ ಮಾಡೋದು. ಇಲ್ಲಿ 2 ಎಕರೆ ಜಾಗ ಸುಮಾರು ಇದೆ. ಇದನ್ನೇನಾದರೂ ಸಾರ್ವಜನಿಕ ಕೆಲಸಕ್ಕೆ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡಿಕೊಟ್ರೆ, ಯಾವುದೇ ಈಗ ಏನಾದ್ರು ಹಸು ಸತ್ತರೆ ಆಗ್ಬೋದು, ಏನಾದ್ರು ಪ್ರಾಣಿಗಳು ಸತ್ತು ತಿನ್ನಲಿ ಹಾಕ್ತಾರೆ. ಈಗ ಪದೇ ಇರೋದು ಗೊತ್ತಾಗಲ್ಲ ಅಂದ್ಬಿಟ್ಟು ತುಂಬ ಸ್ಮೆಲ್ಲು. ಸುತ್ತಮುತ್ತಲ ಒಳ್ಳೆ ಜನಗಳಿದ್ದಾರೆ ಇಲ್ಲಿ, ಅವ್ರಿಗೆಲ್ಲ ಆರೋಗ್ಯದ ಸಮಸ್ಯೆ ಉಂಟಾಗ್ತದೆ. ಅದಕ್ಕೆ ಹಲವೊಬ್ಬರು ನಾವು ನಮ್ಮ ಲೀಡರ್ಗಳಿಗೆಲ್ಲ ಹೇಳಿದ್ದೀವಿ, ಅವ್ರು ಹೇಳಿದ ಕ್ಲೀನ್ ಮಾಡಿಸಿ ಒಂದು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದೆ. ದಯಮಾಡೋದು ಆದಷ್ಟು ಬೇಗ ಆದರೆ ತುಂಬ ಒಳ್ಳೆಯದು. ಇವಿಷ್ಟು ಕೂಡ ಪ್ರತ್ಯಕ್ಷದರ್ಶಿ ಮತ್ತೆ ಸ್ಥಳೀಯ ನಿವಾಸಿಗಳ ಮಾತು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.